ಹಸಿರು ಮಾರ್ಗದ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ಇಂದಿನಿಂದ 3 ದಿನಗಳ ಕಾಲ ರೈಲು ಸೇವೆಯಲ್ಲಿ ವ್ಯತ್ಯಯ ಆಗುತ್ತೆ. ಇಂದು ಕೊನೆಯ ರೈಲು ರಾತ್ರಿ 11ಕ್ಕೆ ಬದಲಾಗಿ 10 ಗಂಟೆಗಿರುತ್ತೆ. ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಪ್ರಾರಂಭ ಆಗುತ್ತೆ. ಕೊನೆಯ ರೈಲು ಸೇವೆ ರಾತ್ರಿ 11ಕ್ಕೆ ಬದಲಾಗಿ 10 ಗಂಟೆಗಿರುತ್ತೆ. ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆ ಪ್ರಾರಂಭ ಆಗುತ್ತೆ. ನೇರಳೆ ಮಾರ್ಗದ ಯಾವುದೇ ಬದಲಾವಣೆ ಇರೋದಿಲ್ಲ. ರೈಲ್ನಲ್ಲಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಈ ಮಾಹಿತಿಯನ್ನು ಕೊಟ್ಟಿದೆ. ಕೊಂಚ ವ್ಯತ್ಯಯ ಇರುತ್ತೆ. ಇವತ್ತು ಕೊನೆಯ ರೈಲು ಯಾವತ್ತು 11 ಗಂಟೆಗೆ ಇರುತ್ತೆ, ಇವತ್ತು 10 ಗಂಟೆ ಕೊನೆಯ ರೈಲು. ಇನ್ನು ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಸೇವೆ ಆರಂಭ ಆಗುತ್ತೆ. ಅವತ್ತು 5 ಗಂಟೆಗೆ ಮೆಟ್ರೋ ರೈಲು ಕಾಮನ್ ಆಗಿ ಆರಂಭ ಆಗುತ್ತೆ. ಆದರೆ 14ನೇ ತಾರೀಕಿಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಪ್ರಾರಂಭ ಆಗುತ್ತೆ. ಕೊನೆಯ ರೈಲು ಆ ದಿನ 11ರ ಬದಲಾಗಿ 10 ಗಂಟೆಗೆ ಇರುತ್ತೆ. ಇನ್ನು ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ನೇರಳೆ ಮಾರ್ಗದ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಈ ಮಾಹಿತಿಯನ್ನು ಕೊಟ್ಟಿದೆ. ಡೈಲಿ ಮೆಟ್ರೋ ಪ್ರಯಾಣಿಕರು ಇದನ್ನು ಸ್ವಲ್ಪ ಗಮನಿಸಬೇಕು. ಹಸಿರು ಮಾರ್ಗದ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ಇಂದಿನಿಂದ 3 ದಿನಗಳ ಕಾಲ ರೈಲು ಸೇವೆಯಲ್ಲಿ ವ್ಯತ್ಯಯ ಆಗುತ್ತೆ. ಇಂದು ಕೊನೆಯ ರೈಲು ರಾತ್ರಿ 11ಕ್ಕೆ ಬದಲಾಗಿ 10 ಗಂಟೆಗಿರುತ್ತೆ. ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಪ್ರಾರಂಭ ಆಗುತ್ತೆ. ಕೊನೆಯ ರೈಲು ಸೇವೆ ರಾತ್ರಿ 11ಕ್ಕೆ ಬದಲಾಗಿ 10 ಗಂಟೆಗಿರುತ್ತೆ. ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆ ಪ್ರಾರಂಭ ಆಗುತ್ತೆ. ನೇರಳೆ ಮಾರ್ಗದ ಯಾವುದೇ ಬದಲಾವಣೆ ಇರೋದಿಲ್ಲ. ರೈಲ್ನಲ್ಲಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಈ ಮಾಹಿತಿಯನ್ನು ಕೊಟ್ಟಿದೆ. ಕೊಂಚ ವ್ಯತ್ಯಯ ಇರುತ್ತೆ. ಇವತ್ತು ಕೊನೆಯ ರೈಲು ಯಾವತ್ತು 11 ಗಂಟೆಗೆ ಇರುತ್ತೆ, ಇವತ್ತು 10 ಗಂಟೆ ಕೊನೆಯ ರೈಲು. ಇನ್ನು ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಸೇವೆ ಆರಂಭ ಆಗುತ್ತೆ. ಅವತ್ತು 5 ಗಂಟೆಗೆ ಮೆಟ್ರೋ ರೈಲು ಕಾಮನ್ ಆಗಿ ಆರಂಭ ಆಗುತ್ತೆ. ಆದರೆ 14ನೇ ತಾರೀಕಿಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಪ್ರಾರಂಭ ಆಗುತ್ತೆ. ಕೊನೆಯ ರೈಲು ಆ ದಿನ 11ರ ಬದಲಾಗಿ 10 ಗಂಟೆಗಿರುತ್ತೆ. ಇನ್ನು ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ನೇರಳೆ ಮಾರ್ಗದ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಈ ಮಾಹಿತಿಯನ್ನು ಕೊಟ್ಟಿದೆ. ಡೈಲಿ ಮೆಟ್ರೋ ಪ್ರಯಾಣಿಕರು ಇದನ್ನು ಸ್ವಲ್ಪ ಗಮನಿಸಬೇಕು. ಹಸಿರು ಮಾರ್ಗದ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ಇಂದಿನಿಂದ 3 ದಿನಗಳ ಕಾಲ ರೈಲು ಸೇವೆಯಲ್ಲಿ ವ್ಯತ್ಯಯ ಆಗುತ್ತೆ. ಇಂದು ಕೊನೆಯ ರೈಲು ರಾತ್ರಿ 11ಕ್ಕೆ ಬದಲಾಗಿ 10 ಗಂಟೆಗಿರುತ್ತೆ. ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಪ್ರಾರಂಭ ಆಗುತ್ತೆ. ಕೊನೆಯ ರೈಲು ಸೇವೆ ರಾತ್ರಿ 11ಕ್ಕೆ ಬದಲಾಗಿ 10 ಗಂಟೆಗಿರುತ್ತೆ. ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆ ಪ್ರಾರಂಭ ಆಗುತ್ತೆ. ನೇರಳೆ ಮಾರ್ಗದ ಯಾವುದೇ ಬದಲಾವಣೆ ಇರೋದಿಲ್ಲ. ರೈಲ್ನಲ್ಲಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಈ ಮಾಹಿತಿಯನ್ನು ಕೊಟ್ಟಿದೆ. ಕೊಂಚ ವ್ಯತ್ಯಯ ಇರುತ್ತೆ. ಇವತ್ತು ಕೊನೆಯ ರೈಲು ಯಾವತ್ತು 11 ಗಂಟೆಗೆ ಇರುತ್ತೆ, ಇವತ್ತು 10 ಗಂಟೆ ಕೊನೆಯ ರೈಲು. ಇನ್ನು ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಸೇವೆ ಆರಂಭ ಆಗುತ್ತೆ. ಅವತ್ತು 5 ಗಂಟೆಗೆ ಮೆಟ್ರೋ ರೈಲು ಕಾಮನ್ ಆಗಿ ಆರಂಭ ಆಗುತ್ತೆ. ಆದರೆ 14ನೇ ತಾರೀಕಿಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಪ್ರಾರಂಭ ಆಗುತ್ತೆ. ಕೊನೆಯ ರೈಲು ಆ ದಿನ 11ರ ಬದಲಾಗಿ 10 ಗಂಟೆಗಿರುತ್ತೆ. ಇನ್ನು ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ನೇರಳೆ ಮಾರ್ಗದ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಈ ಮಾಹಿತಿಯನ್ನು ಕೊಟ್ಟಿದೆ. ಡೈಲಿ ಮೆಟ್ರೋ ಪ್ರಯಾಣಿಕರು ಇದನ್ನು ಸ್ವಲ್ಪ ಗಮನಿಸಬೇಕು. ಹಸಿರು ಮಾರ್ಗದ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ಇಂದಿನಿಂದ 3 ದಿನಗಳ ಕಾಲ ರೈಲು ಸೇವೆಯಲ್ಲಿ ವ್ಯತ್ಯಯ ಆಗುತ್ತೆ. ಇಂದು ಕೊನೆಯ ರೈಲು ರಾತ್ರಿ 11ಕ್ಕೆ ಬದಲಾಗಿ 10 ಗಂಟೆಗಿರುತ್ತೆ. ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಪ್ರಾರಂಭ ಆಗುತ್ತೆ. ಕೊನೆಯ ರೈಲು ಸೇವೆ ರಾತ್ರಿ 11ಕ್ಕೆ ಬದಲಾಗಿ 10 ಗಂಟೆಗಿರುತ್ತೆ. ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆ ಪ್ರಾರಂಭ ಆಗುತ್ತೆ. ನೇರಳೆ ಮಾರ್ಗದ ಯಾವುದೇ ಬದಲಾವಣೆ ಇರೋದಿಲ್ಲ. ರೈಲ್ನಲ್ಲಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಈ ಮಾಹಿತಿಯನ್ನು ಕೊಟ್ಟಿದೆ. ಕೊಂಚ ವ್ಯತ್ಯಯ ಇರುತ್ತೆ. ಇವತ್ತು ಕೊನೆಯ ರೈಲು ಯಾವತ್ತು 11 ಗಂಟೆಗೆ ಇರುತ್ತೆ, ಇವತ್ತು 10 ಗಂಟೆ ಕೊನೆಯ ರೈಲು.
ಇನ್ನು ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಸೇವೆ ಆರಂಭ ಆಗುತ್ತೆ. ಅವತ್ತು 5 ಗಂಟೆಗೆ ಮೆಟ್ರೋ ರೈಲು ಕಾಮನ್ ಆಗಿ ಆರಂಭ ಆಗುತ್ತೆ. ಆದರೆ 14ನೇ ತಾರೀಕಿಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ರೈಲು ಪ್ರಾರಂಭ ಆಗುತ್ತೆ. ಕೊನೆಯ ರೈಲು ಆ ದಿನ 11ರ ಬದಲಾಗಿ 10 ಗಂಟೆಗೆ ಇರುತ್ತೆ. ಇನ್ನು ಆಗಸ್ಟ್ 14ಕ್ಕೆ ಬೆಳಗ್ಗೆ 5 ಗಂಟೆ ಬದಲಾಗಿ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ನೇರಳೆ ಮಾರ್ಗದ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಈ ಮಾಹಿತಿಯನ್ನು ಕೊಟ್ಟಿದೆ. ಡೈಲಿ ಮೆಟ್ರೋ ಪ್ರಯಾಣಿಕರು ಇದನ್ನು ಸ್ವಲ್ಪ ಗಮನಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.